ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಗಸ್ಟ್ ಮಾಸ ದ್ವಾದಶ ರಾಶಿ ಫಲಗಳ ಬಗ್ಗೆ, ಗೋಚಾರದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಯೋಗಕಾರಕವಾಗ್ತಾ ಇದೆ, ಈ ಗ್ರಹ ಸಂಚಾರ ಅನ್ನೋದು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ಈ ವಿಡಿಯೋನ ಆರಂಭಿಸೋಣ. ಶ್ರಾವಣ ಮಾಸ ನಮಗಿರುವಂತಹ 12 ಮಾಸಗಳಲ್ಲಿ ಅತ್ಯಂತ ಪವಿತ್ರವಾಗಿರುವಂತಹ, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಹಬ್ಬದ ವಾತಾವರಣವನ್ನು ತರುವಂತಹ ಒಂದು ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಬರೆ ಮಾಡಿಕೊಳ್ಳುವಂತಹ ಒಂದು ಮಾಸ ಆಗಿರುತ್ತೆ. ಆ ಮಾತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಗಳನ್ನು ಪಡೆಯುವಂತಹ ಮಾಸ ಆಗಿರುತ್ತೆ ಈ ಶ್ರಾವಣ ಮಾಸ. ಇಂತಹ ಮಾಸದಲ್ಲಿ ಬರುವಂತಹ ಪ್ರತಿ ವ್ರತ, ಹಬ್ಬ, ಪ್ರತಿ ಮಾಡುವಂತಹ ಒಂದು ಪೂಜೆಗೂ ಕೂಡ ದುಪ್ಪಟ್ಟು ಫಲಗಳನ್ನು ಕೊಡುವಂತಹ ಶಕ್ತಿ ಇರುತ್ತೆ. ಸಾಕ್ಷಾತ್ ಶ್ರೀ ಪರಮಾತ್ಮನ, ಪರಮೇಶ್ವರನ ಆಶೀರ್ವಾದ ಪಡೆಯಬೇಕೆಂದರೂ, ಶ್ರೀಮನ್ನಾರಾಯಣನ ಆಶೀರ್ವಾದ ಪಡೆಯಬೇಕೆಂದರೂ ಕೂಡ ಈ ಮಾಸದಲ್ಲಿ ಮಾಡುವಂತಹ ಸ್ನಾನ, ಜಪ, ಪೂಜೆ ಇತ್ಯಾದಿ ವಿಷಯಗಳಿಗೆ ಅತ್ಯಂತ ಅದ್ಭುತವಾಗಿರುವಂತಹ ವೈಶಿಷ್ಟ್ಯತೆ ಇರುತ್ತೆ. ಈ ದಿನ ನಾವು ರವಿ, ಸೂರ್ಯನು ಅಧಿಪತಿಯಾಗಿರುವಂತಹ ಸಿಂಹರಾಶಿ ಜಾತಕರಿಗೆ ಈ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ಸ್ಥಾನದಲ್ಲಿ ಯಾವ ಗ್ರಹವು ಅನುಕೂಲತೆಯನ್ನು ನೀಡ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಸಿಂಹರಾಶಿಯವರಿಗೆ ಈ ಮಾಸ ಅದ್ಭುತವಾಗಿರುತ್ತೆ ಅಂತ ಹೇಳುವಾಗ, ಮುಖ್ಯವಾಗಿ ಗೋಚಾರದಿಂದ ನಾವು ಫಲಗಳನ್ನು ನೋಡುವುದಾದರೆ, ಎಲ್ಲ ಗ್ರಹಗಳು ಅನುಕೂಲವಿದ್ರೂ ಕೂಡ ಒಂದು ಗ್ರಹ ಕೆಲವೊಂದು ನೆಗೆಟಿವ್ ಅಂದರೆ ರಿಸಲ್ಟ್ ಕೊಟ್ಟರೂ ಕೂಡ, ಎಲ್ಲ ಗ್ರಹಗಳು ಶುಭ ಫಲಗಳು ನೀಡಿದ್ರೂ ಕೂಡ ಆ ಶುಭ ವಿಷಯಗಳಿಂದ ಈ ಸ್ಮಾಲ್ ನೆಗೆಟಿವ್ ಅನ್ನೋದು ನಮ್ಮ ಮನಃಶಾಂತಿಯನ್ನು, ನೆಮ್ಮದಿಯನ್ನು ಕೆಡಿಸುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ, ಅಂದರೆ ಗೋಚಾರದಿಂದ ನೀವು ಫಲಗಳು ತಿಳ್ಕೊಳ್ತಾ ಇದ್ದರೆ ತುಂಬ ಸಂತೋಷ, ಆದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ಯಾಕಂದರೆ ಈ ವೈಯಕ್ತಿಕ ಜಾತಕದ ಪ್ರಕಾರ ಈಗ ನಡೀತಾ ಇರುವಂತಹ ದಶ ಅಂತರ್ದಶೆ ಆಗಿರಬಹುದು, ನಿಮ್ಮ ಲಗ್ನ ಚಾರ್ಟ್ ಅಂದರೆ ನಿಮ್ಮ ಪರ್ಸನಲ್ ಚಾರ್ಟಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರಬಹುದು, ಮತ್ತು ಈಗ ಏನಾದರೂ ಸಣ್ಣ ಪುಟ್ಟ ದೋಷಗಳೇನಾದರೂ ಇದೆಯಾ, ಈ ರೀತಿ ವಿಷಯಗಳ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನು ನೀವು ತಿಳ್ಕೋಬೇಕಾಗಿರುತ್ತೆ. ಓನ್ಲಿ ನಾವು ಗೋಚಾರದಿಂದ ಫಾಲೋ ಮಾಡ್ತಾ ಇದ್ದೀವಿ, ಹೇಳಿರುವಂಥ ವಿಷಯಗಳು ನಡೀತಾ ಇಲ್ಲ ಅಂತ ಮಾಡ್ತಾ ಇರ್ತಾರೆ, ಬಟ್ ನಡೆಯುತ್ತೆ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಪರ್ಸ್ನಲ್ ಚಾರ್ಟ್ನ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಗೋಚಾರ ಫಲಗಳನ್ನು ರೆಫರ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸಿಂಹರಾಶಿಯವರಿಗೆ ಮುಖ್ಯವಾಗಿ ತೃತೀಯ ದಶಮಾಧಿಪತಿಯಾಗಿರುವಂತಹ ಶುಕ್ರರು ಅದ್ಭುತವಾಗಿ, ವಿಶೇಷವಾಗಿ ಯೋಗಕಾರಕರಾಗಿರ್ತಾರೆ. ತುಂಬ ಅದೃಷ್ಟ ಯೋಗವನ್ನು ಸಿಂಹರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ನೀಡ್ತಾ ಇದ್ದಾರೆ. ಈ ಶುಕ್ರಗ್ರಹ ಸ್ವಾಭಾವಿಕವಾಗಿ ಶುಕ್ರಗ್ರಹ ಅಂದರೆ ಶುಭಗ್ರಹ ಆಗಿರೋದ್ರಿಂದ, ಶುಕ್ರಾಚಾರ್ಯರ ಗ್ರಹ ಆಗಿರೋದ್ರಿಂದ ನಿಮಗೆ ನಿಮ್ಮ ಸ್ನೇಹಿತರ ಮುಖಾಂತರ ಆಗಿರ್ಬೋದು, ನಿಮ್ಮ ಆದಮೇಲೆ ನಿಮ್ಮ ಒಡೆ ಹುಟ್ಟಿದವರ ಮುಖಾಂತರ ಆಗಿರ್ಬೋದು, ಸಂತಾನದ ಮುಖಾಂತರ ಆಗಿರ್ಬೋದು, ನಿಮಗೆ ಸಹಕಾರ, ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ, ಕೆಲವೊಂದು ವಿಷಯಗಳಲ್ಲಿ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಒಂದು ಅದೃಷ್ಟ ಕಾಲ ಈ ಸಂದರ್ಭ, ಈ ಮಾಸ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾಗಿರುವಂತಹ, ವಿಶೇಷವಾಗಿರುವಂತಹ ಗೌರವ, ಸ್ಥಾನಮಾನ, ಹೆಸರು ಸಿಗಬೇಕಾಗಿರುವಂತಹ ಆದಾಯ ಇತ್ಯಾದಿ ವಿಷಯಗಳೆಲ್ಲದಕ್ಕೂ ಅನುಕೂಲವಾಗಿರುತ್ತೆ. ಸಿಂಹರಾಶಿಯವರಿಗೆ ಒಟ್ಟಾಗಿ ನೋಡಿದರೆ ಇವೆಲ್ಲ ವಿಷಯಗಳಲ್ಲಿ ಅನುಕೂಲತೆ ಅನ್ನೋದಿರುತ್ತೆ. ಅಂದರೆ ಒಬ್ಬರು ಶುಕ್ರಗ್ರಹ ಮಾತ್ರ ಲಾಭಸ್ಥಾನದಲ್ಲಿದ್ದಾರಾ? ಇಲ್ಲ. ಮತ್ತೊಂದು ಶುಭ ವಿಷಯ ಏನಪ್ಪ ಅಂದರೆ, ದೇವಗುರು ಬೃಹಸ್ಪತಿ ಸ್ವಾಭಾವಿಕವಾಗಿ ಶುಭಗ್ರಹವಾಗಿರುವಂತಹ ಗುರುಗ್ರಹವು ಕೂಡ ಲಾಭಸ್ಥಾನದಲ್ಲಿ ಶುಕ್ರನ ಜೊತೆ ಸೇರಿ ಈ ಮುಖ್ಯವಾಗಿ ಸಿಂಹರಾಶಿಯವರಿಗೆ ದೇವರ ಆಶೀರ್ವಾದವನ್ನು ಗೊತ್ತಿಲ್ಲ, ನೀವು ಮಾಡಿಕೊಂಡಿರುವಂತಹ ಪೂರ್ವ ಪುಣ್ಯ ಜನ್ಮದ ಪುಣ್ಯ ಫಲವೂ ಗೊತ್ತಿಲ್ಲ,
ಈ ಸಂದರ್ಭದಲ್ಲಿ ಒಂದು ರೀತಿ ಅದ್ಭುತವಾಗಿರುವಂತಹ ಒಂದು ಅದೃಷ್ಟ ಯೋಗದ ರೂಪದಲ್ಲಿ ನಿಮಗೆ ನೀಡುತ್ತೆ. ಈ ವಿಷಯಗಳ ಮುಖಾಂತರ ನೀವು ಪ್ರಯತ್ನಗಳು ಮಾಡ್ತಾ ಇರುವಂತಹ ಕೆಲವೊಂದು ವಿಷಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯೋದಕ್ಕೆ ಈ ಗುರು ಮತ್ತು ಶುಕ್ರರ ಲಾಭಸ್ಥಾನ ಸಂಚಾರ ಅನ್ನೋದು ಸಾಕಷ್ಟು ವಿಷಯಗಳಲ್ಲಿ ಅನುಕೂಲತೆಗಳನ್ನು ನೀಡುತ್ತೆ. ಇದು ಅತ್ಯಂತ ಶುಭ ಸುದ್ದಿ ಆಗಿರುತ್ತೆ ಸಿಂಹರಾಶಿಯವರಿಗೆ. ನಿಮ್ಮ ಸಂತಾನದ ಮುಖಾಂತರ ಕೂಡ ಕೆಲವೊಂದು ವಿಷಯಗಳು ಅದೃಷ್ಟವು ಕೂಡಿ ಬರ್ಬೋದು. ಅಂದರೆ ಅವರು ತಮ್ಮ ಪ್ರತಿಭೆಯಿಂದ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಪಡೆಯುವಂತಹ ಒಂದು ಉನ್ನತ ವಿದ್ಯಾವಕಾಶಗಳಾಗಿರಬಹುದು, ಅಥವಾ ಅವರ ವಿವಾಹಗಳು ಕೂಡಿ ಬರುವುದಾಗಿರ್ಬೋದು, ಅವರಿಗೆ ಒಳ್ಳೆಯ ಸಂಸ್ಥೆಯಲ್ಲಿ ಉದ್ಯೋಗ ಸಿಗುವುದಾಗಿರ್ಬೋದು. ಮುಖ್ಯವಾಗಿ ಅವರಿಗೆ ಆಗುವಂತಹ ಸಂತಾನದಿಂದ ಮನಸ್ಸಿನಲ್ಲಿ ಒಂದು ರೀತಿ ಒಂದು ಸಂತೋಷ, ಒಂದು ಸಂಭ್ರಮ, ಅದೊಂದು ರೀತಿಯಲ್ಲಿ ಒಂದು ಅದೃಷ್ಟ ಏನು ಯೋಗವೇನು ಅನ್ನೋ ರೀತಿಯಲ್ಲಿ ನಿಮ್ಮ ಸಂತಾನದ ಮುಖಾಂತರ ಕೂಡ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಅನುಕೂಲವಾಗಿರುತ್ತೆ ಈ ಮಾಸದಲ್ಲಿ. ಇದು ಯಾಕಂದರೆ ಗುರುವಿನ ಜೊತೆಗೆ ಶುಕ್ರರು ಬರುವುದರಿಂದ ನೀವು ಮಾಡುವಂತಹ ಪ್ರಯತ್ನಗಳಿಗೆ, ನೀವು ಮಾಡುವಂತಹ ಬರುವಂತಹ ಅದೃಷ್ಟಕ್ಕೆ ಅದಕ್ಕೆ ದುಪ್ಪಟ್ಟು ಕೆಲವೊಂದು ಲಾಭಗಳನ್ನು, ಪ್ರತಿಫಲಗಳನ್ನು ಪಡೆಯುವಂತಹ ಒಂದು ಯೋಗ ಸಿಂಹರಾಶಿಯವರಿಗೆ ಆಗಿರುತ್ತೆ. ಯಾವುದೇ ವೃತ್ತಿ ತಗೊಳ್ಳಿ, ಅದು ಸಿನಿಮಾ ಕ್ಷೇತ್ರ, ಕಲಾಕ್ಷೇತ್ರ, ವೃತ್ತಿ ಕ್ಷೇತ್ರ, ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, IT ಪ್ರೊಫೆಷನ್ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ತಮ್ಮ ಕಷ್ಟದಿಂದ ಶ್ರದ್ಧೆಯಿಂದ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಆದಷ್ಟು ಒಳ್ಳೆಯ ಅವಕಾಶಗಳನ್ನು, ಅದರ ಮುಖಾಂತರ ಗೌರವವನ್ನು, ಕೀರ್ತಿಯನ್ನು ಪಡೆಯೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ ಸಿಂಹರಾಶಿಯವರಿಗೆ. ಆಗಸ್ಟ್ 26ರ ನಂತರ ಮತ್ತು ಯಾವ ರೀತಿ ಆಗಸ್ಟ್ 26ರವರೆಗೂ ಶುಕ್ರ ಗುರರು ಅವರು ಲಾಭಸ್ಥಾನದಲ್ಲಿದ್ದು ಒಳ್ಳೆಯ ವಿಷಯಗಳನ್ನು ನಡ್ಕೊಟ್ರು, ಒಳ್ಳೆಯ ನಿರ್ಧಾರಗಳಿಗೆ ಒಳ್ಳೆಯ ಟೈಮ್ ಆದ್ರೂ ಆಗಸ್ಟ್ 20ರ ನಂತರ ಕೂಡ ಶುಕ್ರ ಮಹಾಶಯ ವ್ಯಯಭಾವಕ್ಕೆ ಹೋಗ್ತಾರೆ. ವ್ಯಯಭಾವದಲ್ಲಿ ಶುಕ್ರ ಇರುವಂತಹ ಕಾರಣದಿಂದ ಅಂದರೆ ನಿಮಗೆ ವೃತ್ತಿಯಲ್ಲಿ ಬದಲಾವಣೆಗಳಾಗಿರ್ಬೋದು, ಅಥವಾ ನೀವು ಮಾಡುವಂತಹ ಕೆಲವೊಂದು ವಿಷಯಗಳ ವೃತ್ತಿ ಮುಖಾಂತರ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಬರೋದಾಗಿರ್ಬೋದು, ವಿದೇಶಗಳಲ್ಲಿ ನೆಲೆಸುವಂತಹ ಒಂದು ಸೌಭಾಗ್ಯ ಅದೃಷ್ಟ ಸಿಗುವುದಾಗಿರ್ಬೋದು ನಿಮಗೆ ಕೂಡಿ ಬರುತ್ತೆ. ಈ ರೀತಿ ವೃತ್ತಿಯಲ್ಲಿ ಬದಲಾವಣೆಗಳಿರುತ್ತೆ. ಈ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ತುಂಬ ಮಾಡ್ತೀರಾ, ಅಂದರೆ ಹೂಡಿಕೆಗಳು, ಲಾಭಗಳು ಬರಬೇಕು ಅಂತ, ಅಥವಾ ಕೆಲವೊಂದು ಆಸ್ತಿಗಳ ಮೇಲೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಒಂದು ಹೊಸ ವಾಹನ ಪಡೆಯೋಣ, ಒಂದು ಹೊಸ ವಾಹನ ತಗೊಳ್ಳೋಣ ಅನ್ನುವಂತಹ ವಿಷಯಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಯಾಕಂದರೆ ಆಲ್ರೆಡಿ ವ್ಯಯಭಾವದಲ್ಲಿ ಬುಧ ಇದ್ದಾರೆ. ಈ ಬುಧ ಮತ್ತು ಶುಕ್ರ ಇವರಿಬ್ಬರೂ ಹೋಗಿ ಒಂದು ಮಹಾಲಕ್ಷ್ಮಿ ಯೋಗ ಅನ್ನೋದು ಸಿಂಹರಾಶಿಯವರಿಗೆ ನಿರ್ಮಾಣವಾಗುವುದರಿಂದ ಈ ವಿಷಯಗಳಲ್ಲಿ ಪರ್ಟಿಕ್ಯುಲರ್ ಆಗಿ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಕೆಲವೊಂದು ಬದಲಾವಣೆಗಳಿಗೆ, ಕೆಲವೊಂದು ಅವಶ್ಯಕತೆವಾಗಿರುವಂತಹ ಖರ್ಚುಗಳು ಮಾಡುವುದಕ್ಕೆ, ಅನಾವಶ್ಯಕ ಅಲ್ಲ, ಇಲ್ಲಿ ಅವಶ್ಯಕತೆ ಇರುವಂಥ, ಅಂದರೆ ಈಗ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಖರ್ಚು ಏನಿದೆಯೋ ಬರುವಂತಹ ದಿನಗಳಲ್ಲಿ ಅದು ನಿಮಗೆ ದುಪ್ಪಟ್ಟು ಫಲಗಳನ್ನು ಕೊಡುತ್ತೆ. ಅಂತಹ ಖರ್ಚುಗಳು ಮಾಡುವುದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ. ವೃತ್ತಿ ವಿಷಯಗಳಲ್ಲಾಗಿರ್ಬೋದು, ಉದ್ಯೋಗ ವಿಷಯಗಳಲ್ಲಾಗಿರಬಹುದು, ಉನ್ನತ ವಿದ್ಯಾವಕಾಶಗಳಾಗಿರಬಹುದು, ಸ್ವಲ್ಪ ಇದಕ್ಕೆ ರಿಲೇಟೆಡ್ ಸ್ವಲ್ಪ ಖರ್ಚುಗಳು ಮತ್ತು ಮಾಡುವಂತಹ ವ್ಯಯವು ಅಧಿಕವಾಗಬಹುದು. ಮುಖ್ಯವಾಗಿ ಶುಕ್ರ ಬುಧರ ಯೋಗ ಅನ್ನೋದು ಒಂದು ರೀತಿ ಒಂದು ಪ್ರಶಾಂತವಾಗಿರುವಂತಹ, ಈಗ ಶುಕ್ರ ವಿಲಾಸಮಯ ಖರ್ಚುಗಳು ಮಾಡ್ತಿರ್ತಾರೆ, ಬುಧ ಪ್ರಶಾಂತವಾಗಿರುವಂತಹ ನೆಮ್ಮದಿಯಾಗಿರುವಂತಹ ಜೀವನ ಮಾಡ್ತಾ ಇರ್ತಾರೆ. ಈಗೆಲ್ಲ ಬೇಡ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ತುಂಬ ಸುಸ್ತಾಗಿದ್ದಾವೆ, ತುಂಬ ಟೈರ್ಡ್ ಆಗಿದ್ದಾವೆ, ಕೆಲವೊಂದು ದಿನಗಳೆಲ್ಲಾದರೂ ಒಂದು ಬ್ಯೂಟಿಫುಲ್ ರೆಸಾರ್ಟ್ಗೆ ಹೋಗಿ ಪ್ರೆಸೆಂಟಾಗಿ ರೆಸ್ಟ್ ತಗೊಂಡು ಬರೋಣ, ಒಂದು ನೀರಿನ ಪ್ರದೇಶದ ಒಂದು ಈ ರೀತಿ ಜಲಧಾರೆಗಳು ಬರುವಂತಹ ಈ ಹಿಲ್ಸ್ ಮೌಂಟೇನ್ಸ್ ಇರುವಂತಹ ಪ್ರದೇಶಗಳಿಗೆ, ಫಾರ್ಮ್ ಹೌಸ್ಗಳಿಗೆ ಅಥವಾ ವಾಟರ್ ಫಾಲ್ಸ್ ಇರುವಂತಹ ಪ್ರದೇಶಕ್ಕೆ ಸ್ವಲ್ಪ ಕುಟುಂಬದಿಂದ ಹೋಗಿ ಒಂದು ಪ್ಲೆಸೆಂಟ್ ಆಗಿರುವಂತಹ ಪ್ರದೇಶದಲ್ಲಿ ಕಾಲ ಕಳೆದು ಬರೋಣ ಅಂತರ ಈ ರೀತಿ ವಿಷಯಗಳಿಗೋಸ್ಕರ ಖರ್ಚು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಅಂದರೆ ಏಕಾಂತವಾಗಿ ಆ ಪ್ರಶಾಂತತೆಯನ್ನು, ಆ ನೆಮ್ಮದಿಯನ್ನು ಅನುಭವಿಸೋದಕ್ಕೆ ಮತ್ತು ಆ ರೀತಿ ರಿಲೀಫ್ ನಮಗೆ ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳುವುದಕ್ಕೆ ಈ ರೀತಿ ವ್ಯವಹಾರ ಯಾತ್ರೆಗಳು ಮಾಡುವುದಕ್ಕೆ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ.
ಅದೇ ರೀತಿ ಕೆಲವೊಂದು ಶುಭ ಕಾರ್ಯಗಳ ರೂಪದಲ್ಲಿ ಖರ್ಚುಗಳು ಬರಬಹುದು. ಅಂದರೆ ಮನೆಯಲ್ಲಿ ಕೆಲವೊಂದು ವ್ರತಗಳು ಮಾಡಿಸ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಇಟ್ಕೋಬೋದು, ಗೃಹ ಪ್ರವೇಶ ಆಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ವ್ರತ ಆಗಿರ್ಬೋದು, ಬಂಧುಗಳನ್ನು ಕರೆಯೋದು, ಬಂಧುಗಳನ್ನು ಆತಿಥ್ಯವನ್ನು ಕೊಡೋದು, ಈ ರೀತಿ ಕೆಲವೊಂದು ಶುಭ ಕಾರ್ಯಗಳಿಗೋಸ್ಕರ ಕೂಡ ಖರ್ಚು ಮಾಡುವಂತಹ, ವ್ಯಯ ಮಾಡುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಗೋಚಾರವಾಗಬಹುದು. ಇನ್ನು ಧನಸ್ಥಾನದಲ್ಲಿರುವಂತಹ ಕುಜ ಮಹಾಶಯ ಯಾವ ರೀತಿ ಫಲಗಳು ಕೊಡ್ತಾರೆ ಅಂದರೆ, ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಕುಜ ಮಹಾಶಯ ಅಂದ್ರೇ ಒಂದು ಫೈಟಿಂಗ್ ನೇಚರ್. ಮುಖ್ಯವಾಗಿ ಸಿಂಹರಾಶಿಯವರ ಬಗ್ಗೆ ಹೇಳೋದೇ ಅವಶ್ಯಕತೆ ಇಲ್ಲ. ತುಂಬ ಅಗ್ರೆಸಿವ್ ನೇಚರ್, ಹೋರಾಟಗಳು, ಅಂದರೆ ಒಂದು ರೀತಿ ಕಠಿಣವಾಗಿರುವಂತಹ ಮನಸ್ಸು, ಮಾತನಾಡುವಂತಹ ಮಾತುಗಳು ಸ್ವಲ್ಪ ಕಠಿಣವಾಗಿರುತ್ತೆ, ದೃಢವಾಗಿರುತ್ತೆ. ಇದರಿಂದ ಇವರಿಗಿರುವಂತಹ ಸ್ವಾಭಾವಿಕವಾಗಿರುವಂತಹ ನೇಚರಿಂದ ಈ ಧನಸ್ಥಾನದಲ್ಲಿ ಕುಜ ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಕುಟುಂಬ ಸದಸ್ಯರ ನಡುವೆ ವಾದ ವಿವಾದಗಳನ್ನು ತಂದುಕೊಡುತ್ತೆ. ಅದು ಯಾವ ವಿಷಯದಲ್ಲಿ ತಂದುಕೊಡುತ್ತೆ? ಮುಖ್ಯವಾಗಿ ಹಣಕಾಸಿನ, ಅಂದರೆ ಒಂದು ದೊಡ್ಡ ಮಟ್ಟದ ಅಮೌಂಟ್ ಅಂದರೆ ಆಫ್ಟರ್ ರಿಟೈರ್ಮೆಂಟ್ ಬರೋದು, ಅಥವಾ ಯಾವುದಾದ್ರೂ ಒಂದು ಸೇಲ್ ಪ್ರಾಪರ್ಟಿನ ಸೇಲ್ ಮಾಡಿ ಬರೋದು, ಇಂತಹ ದೊಡ್ಡ ಮಟ್ಟದ ಹಣ ಬಂದಿರುವಂತಹ ಸಂದರ್ಭಗಳಲ್ಲಿ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅಥವಾ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಕುಟುಂಬಸ್ಥರ ನಡುವೆ ಅವರಿಗೆ ಆದಂತಹ ಕೆಲವೊಂದು ಕಮಿಟ್ಮೆಂಟ್ಗಳಿರುತ್ತೆ. ಬಟ್ ಈ ಮೊತ್ತ ಬಂದು ನಿಮ್ಮ ಹಣ ಅಂದರೆ ನೀವು ಕಷ್ಟಪಟ್ಟು ದುಡಿದಿರೋ ಅಮೌಂಟು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ನಾನು ಅದಕ್ಕೆ ಬೇಕು, ನಾನು ಅದನ್ನು ಪರ್ಚೇಸ್ ಮಾಡಬೇಕು, ನಾನು ಅದು ತಗೋಬೇಕು. ಈ ರೀತಿ ಕೆಲವೊಂದು ವ್ಯಕ್ತಿಗಳು ಅವರದೇ ಆದಂತಹ ಬಯಕೆಗಳು, ಅವರದೇ ಆದಂತಹ ಕ್ಯಾಲ್ಕುಲೇಷನ್ಸ್ ಹೇಳೋದ್ರಿಂದ ಈ ವಿಷಯದಲ್ಲಿ ಸ್ವಲ್ಪ ಕಠಿಣವಾಗಿ ವರ್ತಿಸೋದ್ರಿಂದ ನಿಮ್ಮ ಗೃಹದಲ್ಲಿ, ಕುಟುಂಬದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ವಾಗ್ವಿವಾದಗಳು, ಮನಸ್ತಾಪಗಳು ಆಗುವಂತಹ ಚಾನ್ಸಸ್ ಈ ಕುಜ ಮಹಾಶಯ ಈ ದ್ವಿತೀಯ ಸ್ಥಾನದಲ್ಲಿ ಇರುತ್ತೆ. ಈ ರೀತಿ ಮನಸ್ಪರ್ಧೆಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಆದಾಯ ಒಮ್ಮೆ ಸಾರಿ ಬರುವಂತಹ ಸಂದರ್ಭಗಳಲ್ಲಿ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು, ಯಾವ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ ಇಲ್ಲಿ ಒಬ್ಬೊಬ್ಬರು ಅವರದೇ ಆದಂತಹ ಐಡಿಯಾಲಜಿ ಆಗಿರ್ಬೋದು, ಅವರದ ಸ್ವಾರ್ಥ ಇರ್ಬೋದು. ಆದ್ದರಿಂದ ಅವ್ರಿಗೆ ಕೊಡ್ತಾ ಇರುವಂಥ ವಿಷಯಗಳಿಗೆ ನೀವು ಸ್ವಲ್ಪ ಅಪೋಸ್ ಮಾಡೋದ್ರಿಂದ, ಈ ರೀತಿ ಸ್ವಲ್ಪ ಕಠಿಣವಾಗಿ ವರ್ತಿಸೋದ್ರಿಂದ ಈ ರೀತಿ ಕುಟುಂಬಸ್ಥರ ಮಧ್ಯೆ ಸಣ್ಣ ಪುಟ್ಟ ವಾಗ್ವಿವಾದಗಳು ನಡೀಬಹುದು. ಅಥವಾ ಕುಟುಂಬಸ್ಥರು ಈ ಬಂದಿರುವಂತಹ ಅಮೌಂಟನ್ನು ಕ್ಯಾಲ್ಕುಲೇಷನ್ ಲೆಕ್ಕ ಕೇಳೋದಾಗಿರ್ಬೋದು, ಏನು ಮಾಡ್ತೀರಾ ಅಂತ ಕೇಳೋದಾಗಿರ್ಬೋದು, ಧೈರ್ಯವಾಗಿ ಈ ರೀತಿ ಕೆಲವೊಂದು ವಿಷಯಗಳಿಂದ ಮನೆಯಲ್ಲಿ ಒಂದು ಸಂಘರ್ಷಣಪೂರಿತವಾಗಿರುವಂತಹ ವಾತಾವರಣವು ಬರಬಹುದು. ಆದ್ದರಿಂದ ತಾಳ್ಮೆಯಿಂದ, ಪ್ರೀತಿಯಿಂದ ಈ ನಿಮ್ಮಲ್ಲಿರುವಂತಹ ಅಗ್ರೆಸಿವ್ನೆಸ್ನ, ಆ ಕಠಿಣ ಮನಸ್ಸನ್ನು ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ನಿಮ್ಮ ಪ್ರೀತಿಯ ಇರುವಂತಹ ವ್ಯಕ್ತಿ ಅಂದರೆ ಕುಟುಂಬಸ್ಥರ ಜೊತೆ ಸಾವಕಾಶವಾಗಿ ಸಮಾಧಾನದಿಂದ ಕೆಲವೊಂದು ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತೆ ಈ ಮಾಸದಲ್ಲಿ. ಅಷ್ಟಮ ಭಾವದಲ್ಲಿರುವಂತಹ ಶನಿ ಸಂಚಾರ, ಇವರು ಕೂಡ ಈಗ ರೆಟ್ರೋಗ್ರೇಡ್ ಸ್ಟೇಟಲ್ಲಿ, ಅಂದರೆ ಅಷ್ಟಮ ಭಾವದಲ್ಲಿದ್ದರೂ ಕೂಡ ಜುಲೈ 13ರಿಂದ ಹಿಮ್ಮುಖ ಚಾಲನೆ ನಡೀತಾ ಇರೋದ್ರಿಂದ ಇವರು ಸಪ್ತಮ ಭಾವ ಫಲಗಳು ಕೊಡ್ತಾ ಇರ್ತಾರೆ. ಸಪ್ತಮ ಭಾವದಲ್ಲಿರುವಂತಹ ಮುಖ್ಯವಾಗಿ ಕೆಲವೊಂದು ಸಮಸ್ಯೆ, ಈ ವಕ್ರಗಮನ ಸಂಚಾರ ಸಮಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳಾಗಿರ್ಬೋದು, ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ದೀರ್ಘಕಾಲಿಕವಾಗಿರುವಂತಹ ಸಮಸ್ಯೆಗಳಾಗಿರ್ಬೋದು, ಸ್ವಲ್ಪ ರಿಲೀಫ್ ಕೊಡುತ್ತೆ. ಅಂದರೆ ಈಗ ಸದ್ಯಕ್ಕೆ ಅಷ್ಟೊಂದು ಆತಂಕ ಬೀಳೋದು ಬೇಡ, ಅಷ್ಟೊಂದು ಗಾಬರಿ ಬೀಳೋದು ಬೇಡ, ಭಯ ಬೀಳೋದು ಬೇಡ. ಸ್ವಲ್ಪ ರಿಲೀಫ್ ಆಗಿರುವಂಥ ಕೆಲವೊಂದು ಮುಖ್ಯವಾಗಿರುವಂಥ ಸಮಸ್ಯೆಗಳು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಆದ್ದರಿಂದ ಸ್ವಲ್ಪ ರಿಲೀಫ್, ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಈ ಮುಖ್ಯವಾಗಿ ಆಗಸ್ಟ್ 20ರ ನಂತರ ಹೇಳುವುದಾದರೆ ಈ ಬುಧ ಶುಕ್ರರ ಇವರಿಬ್ಬರ ಹೇಳಿದ್ದೀನಲ್ವ, ಒಂದು ರೀತಿ ರಾಜಯೋಗವನ್ನು ಉಂಟು ಮಾಡ್ತಾ ಇದೆ. ಇನ್ನು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳು ಮಾಡಬೇಕು ಅಂದರೆ, ಲಗ್ನದಲ್ಲೇ ಇರುವಂತಹ ಕೇತು ಮಹಾಶಯ ಹೇಳಿದ್ದೀನಿ ನಾನು, 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿರುವಂತಹ ಕುಜ ಮಹಾಶಯ, ಸಪ್ತಮದಲ್ಲಿರುವಂತಹ ರಾಹು, ಸಪ್ತಮದಲ್ಲಿರುವಂತಹ ಶನಿ ರಾಹು ಇದೊಂದು ಡೆಡ್ಲಿ ಕಾಂಬಿನೇಷನ್ ಆಗಿರುತ್ತೆ. ಆದ್ದರಿಂದ ನಿಮಗೆ ಆಗಿರಬಹುದು, ನಿಮ್ಮ ಸಂಗಾತಿಗೆ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು, ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿಸೋದು, ರೆಗ್ಯುಲರ್ ಚೆಕಪ್ಸ್ ಮಾಡಿಸೋದು, ಈ ರೀತಿ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ. ಕೆಲವೊಂದು
ಅನಾರೋಗ್ಯ ಲಕ್ಷಣಗಳು ಕಂಡ ತಕ್ಷಣ ನೀವು ಬೇಗ ಈ ಡಾಕ್ಟರ್ ಪರ್ಯವೇಕ್ಷಣೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದು ಉತ್ತಮವಾಗಿರುತ್ತೆ. ಅದೇ ರೀತಿ ರಾಶ್ಯಾಧಿಪತಿಯಾಗಿರುವಂತಹ ರವಿ ಸೂರ್ಯನ ಬಲ ಕೂಡ ಸ್ವಲ್ಪ ಕಮ್ಮಿ ಆಗೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಇನ್ನೂ ಕೆಲಸ ಪೆಂಡಿಂಗ್ ಇರುತ್ತೆ. ಕೆಲವೊಂದು ಅವಾಂತರಗಳು ಮತ್ತು ಆತಂಕಗಳು ಎದುರಾಗೋದು, ಅನಾವಶ್ಯಕವಾಗಿ ಡಿಸ್ಟರ್ಬೆನ್ಸಸ್ ಆಗೋದು, ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುವಂಥ ಕೆಲಸಕ್ಕೆ 3-4 ದಿನಗಳು ತಗೊಳ್ಳೋದು, ಸ್ವಲ್ಪ ಒತ್ತಡ, ಬೇಗ ಕಂಪ್ಲೀಟ್ ಮಾಡಿ ಅನ್ನುವಂಥ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಇನ್ನು ಕೆಲವೊಂದು ನಿರ್ಧಾರಗಳು ದಯವಿಟ್ಟು ಕಠಿಣ ಮನಸ್ಸು ಸಿಂಹರಾಶಿಯವರು ಕ್ಷಣಿಕಾವೇಶದಲ್ಲಿ ಯಾವುದೇ ಕಠಿಣ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಶೀಘ್ರವಾಗಿ ಬೇಗ ನಿರ್ಧಾರಗಳು ತಗೊಂಡು ಒಂದು ಹಂತಕ್ಕೆ ಹೋಗಬೇಡಿ, ಕನ್ಕ್ಲೂಷನ್ಗೆ ಹೋಗಬೇಡಿ. ಸ್ವಲ್ಪ ಸಾವಕಾಶವಾಗಿ ಯೋಚನೆ ಮಾಡಿ ನೀವು ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ. ಮತ್ತು ಈ ಮಾಸದಲ್ಲಿ ಸಿಂಹರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡಿದ್ರೆ ಅಂದರೆ ಪ್ರತಿ ಶುಕ್ರವಾರವೂ ಕೂಡ ಶ್ರೀ ದುರ್ಗಾಮಾತೆ ಆಲಯವನ್ನು ದರ್ಶನ ಮಾಡೋದಾಗಿರ್ಬೋದು, ದುರ್ಗಾಮಾತೆಗೆ ಕುಂಕುಮಾರ್ಚನೆ ಮಾಡಿಸೋದಾಗಿರ್ಬೋದು, ದುರ್ಗಾಮಾತೆಗೆ ಸಂಬಂಧಪಟ್ಟಿರುವಂತಹ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿರ್ಬೋದು. ಮುಖ್ಯವಾಗಿ ಪ್ರತಿದಿನವೂ ಕೂಡ ನೀವು ಓಂ ಶ್ರೀ ಮಾತ್ರೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಅಥವಾ 1008 ಬಾರಿ, ನಿಮ್ಗೆ ಎಷ್ಟು ಬಾರಿ ಅನುಕೂಲ ಆಗುತ್ತೋ ಅಷ್ಟು ಬಾರಿ ಜಪ ಮಾಡೋದ್ರಿಂದ ಶುಕ್ರಗ್ರಹವು ಗುರು ಶುಕ್ರರು ಅದ್ಭುತವಾಗಿರುವಂಥ ಲಾಭಸ್ಥಾನದಲ್ಲಿ ಇರೋದರಿಂದ ಮತ್ತಷ್ಟು ಶುಭ ವಿಷಯಗಳು ಶ್ರಾವಣ ಮಾಸದಲ್ಲಿ ನೀಡುತ್ತೆ ಅಂತ ಹೇಳಬಹುದು. ಇನ್ನು ಮತ್ತೆ ಕೆಲವೊಂದರು ಕೇಳ್ತಾ ಇರ್ತಾರೆ, ಆ ಪರ್ಟಿಕ್ಯುಲರ್ ವಿಷಯಗಳನ್ನು ನೀವು ಈ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ತಿಳ್ಕೊಬೋದು. ನಿಮ್ಮ ಪರ್ಸನಲ್ ಚಾರ್ಟ್ ಯಾವ ರೀತಿ ಇದೆ ಅಂತ ನೋಡ್ಕೋಬೇಕಾಗಿದೆ. ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದಕ್ಕೆ ಆಗಸ್ಟ್ 20ರವರೆಗೂ ತುಂಬ ಚೆನ್ನಾಗಿರುತ್ತೆ ಟೈಮು. ಎಕ್ಸಲೆಂಟ್ ಆಗಿರುವಂಥ ನಿರ್ಧಾರಗಳು ತಗೊಂಡು ಅದರಲ್ಲಿ ಯಶಸ್ಸನ್ನು ಪಡೀರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.